ಹಾಯ್ ಗುಂಡಮ್ಮ ಗುಂಡಿ ಅಪ್ಪ ನೋಡಿ ಎರಡನೇದು ಚಾಪೆ ತಯಾರಿಯಲ್ಲಿದ್ದಾರೆ. ಮತ್ತೆ ಶಂಭು ನೋಡಿ ಹೇಗೆ ಆಗಿದ್ದಾನೆ ಅಂತ. ಶಂಭು ಬರ್ತಿ ಇಲ್ಲಿ ಎಂತ ಇಕೊಳ್ಳಿ. ಮಿಡತೆ ಹಿಡ್ತಿದ್ದೇನೆ ಅಂತಲೇ ಅಂದ್ಕೊಳ್ಳೋದು. ಈಗ ಹೋದ ನೋಡಿ ಅಲ್ಲಿ ಅಂದ್ಕೊಳ್ಳಲ್ಲಿ ಬಂದಿತ್ತು ಅದರಿಂದ. ಇನ್ನು ನಮಗೆ ಸೌತಾಡ್ಕಕ್ಕೆ ಹೋಗಿಕೊಂಡು ನಾನು ಮೆತ್ತು ಡ್ರೆಸ್ಸು 2020ರಲ್ಲಿ ತೆಕ್ಕೊಂಡದ್ದು ಒಂದು ಫಂಕ್ಷನ್ಗೆ ಅಂತ ಹೇಳಿ. ಮತ್ತು ಇದನ್ನು ನಾನು ಡಿಗ್ರಿಯಲ್ಲಿರುವಾಗ ನನ್ನ ಫೇರ್ವೆಲ್ಗೆ ಕೂಡ ಹಾಕಿದ್ದೆ, ಅಂದರೆ ಲಾಸ್ಟ್ ಸ್ವಲ್ಪ ಹೌದಾ ಅಲ್ವಾ ಅಂತ ಅಷ್ಟೇ. ಅದೇ ಥರ ಇದ್ದೇನೆ ನಾನು. ದೋಸೆ ಇಲ್ಲಿ ಲೈವ್ ಆಗಿ ತೊಡ್ಕೊಂಡು ಪಾಯಸ ತಗೊಂಡು ಬಂದೆ ಅಪ್ಪನಿಗೆ. ಅಲ್ಲಿ ಹೋಗಿದ್ದೆ, ಬಿಳಿ ಜಂಬು ಸಿಕ್ಕಿದೆ ನೋಡಿ, ದೊಡ್ಡದಾಗ್ತಂತ ಮೊನ್ನೆ ಹೇಳಿದ್ದೆ. ಆಯಿತು, ಇದರದ್ದು ಸೀಸನ್. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಬೆಲ್ ಐಕಾನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬೋದು. ಜೂನ್ 28ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ವಾರಿಜಾ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಅಕ್ಕನ ಮಗಳು ಅರ್ಚನಾ ಅವರ ಬರ್ತ್ಡೇ ಅಂತ. ಅರ್ಚನಾ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು, ಮಕ್ಕಳದು, ರಿಲೇಟಿವ್ಸ್ ಇದು, ಯಾರ್ದಾದ್ರು ಬರ್ತ್ಡೇ ಇದೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ. ಅದೇ ದಿವಸ ಬೆಳಗ್ಗೆ ನಾನು ವಿಶ್ ಮಾಡ್ತೇನೆ. ಹಾಯ್ ಗುಂಡಮ್ಮ ಗುಂಡಿ ಪುಣ್ಯಮ್ಮ ಎಂತ ಮತ್ತಿ ಗುಂಡಮ್ಮ. ಇವಳದೊಂದು ಜೋಕ್ ಉಂಟಾಯ್ತಾ, ನಾನು ನಿಮಗೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿರ್ತೇನೆ. ನಿಮಗೆ ನಗು ಬರ್ಬೋದು. ಇವಳದು ನಾನು ಫಸ್ಟ್ ಟೈಮ್ ಈ ಥರ ಅವತಾರ ನೋಡಿದ್ದು. ಅದು ಸಹ ನಿನ್ನೆ ರಾತ್ರಿ ನಮ್ಮದು ಎಡಿಟಿಂಗ್ ಎಲ್ಲ ಆಗಿತ್ತು. ಆ ಟೈಮಲ್ಲಿ ಇವಳದು ಬೊಬ್ಬೆ ಗೆಳ್ತಾ ಉಂಟು. ಎಂತ ಅಂತೇಳಿ ನೋಡಿದರೆ ನೋಡಿ ನೀವು, ನೆಕ್ಸ್ಟ್ ಕ್ಲಿಪ್ಪಲ್ಲಿ ಉಂಟು. ಗುಂಜಮ್ಮ ಬೆಳಿಗ್ಗೆದು ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು. ಇಲ್ಲ, ಅಮ್ಮನಿಗೆ 2 ಬಕೆಟ್, ಮಗಳಿಗೆ 1 ಪೂರ್ತಿ. ಮಗಳಿಗೆ ಬೇಕಂತಂದರೆ ಹಾಕಿ, ಒಮ್ಮೊಮ್ಮೆ ಕುಡಿಯೋದಿಲ್ಲ ಅವಳು, ಚೆಲ್ತಾಳೆ. ನಿನ್ನೆ ಸ್ನಾನ ಮಾಡಿಸಿದ್ದು ನೋಡಿ, ನನ್ನಿಂದ ಡೈಲಿ ಸ್ನಾನ ಮಾಡಿಸುವಷ್ಟು ಶಕ್ತಿ ಇಲ್ಲ ಆಯಿತಾ. ಇದು ಸೆಕೆಂಡ್ ನೋಡಿದ್ರೆ ನನಗೆ ಬೇಜಾರಾಗ್ತದೆ. ನಿನ್ನೆ ಸಂಜೆ ಈ ಥರ ಗೆಳೆ ಉಂಟಲ್ಲ ಹಾಕಿದ್ದೇನೆ ಇವರಿಗೆ, ಸೆಗಣಿ ಆಗಬಾರ್ದು ಅಂತ. ಆದರೂ ಯಾಕೆ ಹೀಗೆ ಕಲಿಸ್ತಾರೆ ಗೊತ್ತಿಲ್ಲ. ಅವಳಿಗೆ ಸ್ವಲ್ಪ ಕಡಿಮೆ ಉಂಟಲ್ಲ ಸೆಗಣಿ, ಇವಳು ಜಾಸ್ತಿ. ಅಪ್ಪ ನೋಡಿ ಎರಡನೇದು ಚಾಪೆ ತಯಾರಿಯಲ್ಲಿದ್ದಾರೆ. ಮತ್ತು ನೋಡಿ ಒಂದು ನಿನ್ನೆ ಚಾಪೆ ತೆಗೆದು ಇದು ಮಾಡಿ ಆಯ್ತಲ್ಲ, ಇನ್ನು ನಿನ್ನೆ ಮಧ್ಯಾಹ್ನ ಮೇಲೆ ಶುರು ಮಾಡಿದ್ದು. ಇಷ್ಟಾಗಿದೆ. ಮತ್ತೆ ಇವತ್ತು ಬೆಳಿಗ್ಗೆ ಶುರು ಮಾಡಿದ್ದಾರೆ. ಇದು ಮೊನ್ನೆಗಿಂತ 1 ಹಗ್ಗ ಕಡಿಮೆ ಇಲ್ಲಿ. ಗಣಿ ತರಗೆಲ್ಲಿ ಕೊಂಡೋಗ್ತಿದ್ದಾರೆ ದನಗಳ ಕೆಳಗೆ ಹಾಕಲಿಕ್ಕೆ. ಸೆಗಣಿಯಾಗಿದೆ ಅಲ್ಲ, ಹಾಗೆ ಬಿಡಲಿಕ್ಕಿಲ್ಲ. ಅದಕ್ಕೆ ಈಗ ಕುಡಿಲಿಕ್ಕೆ ಕೊಟ್ಟಾಯಿತು. ಇನ್ನು ಇಂಥ ತರಗೆಲೆಲ್ಲ ಹಾಕಿ ಬೈ ಹುಲ್ಲಾಕಿ ಒಮ್ಮೆ ತೋಟಕ್ಕೆ ಹೋಗಬೇಕು. ಶಂಭು ನೋಡಿ ಹೇಗೆ ಆಗಿದ್ದಾನೆ ಅಂತ. ಶಂಭು ಬರ್ತಿ ಇಲ್ಲಿ ಎಂತ? ಬಾ ಇಲ್ಲಿ ಬಾ, ತೋಟಕ್ಕೆ ಹೋಗೋದಿನ್ನು. ಸೋಲಾರ್ ಟರ್ಪಲ್ಲೇ ಇರ್ತಾನೆ ಅವ ಜಾಸ್ತಿ ಅಂದರೆ ಬೆಳಗ್ಗೆ ಅಲ್ಲಿ ಒಳ್ಳೆ ಹತ್ರ ಇರ್ತಾನೆ. ಮಧ್ಯಾಹ್ನಲ್ಲಿ ಬೆಂಕಿಯೆಲ್ಲ ಉರಿಸಿ ಆದಮೇಲೆ ಇಲ್ಲಿ ಬಂದು ಕೂತ್ಕೊಳ್ತಾನೆ. ಮಧ್ಯಾಹ್ನ ಊಟ, ರಾತ್ರಿ ಊಟ ಕಷ್ಟ ಇವ ಬರೋದು. ಮತ್ತು ಚಹಾಕ್ಕೆ ಎಲ್ಲಾದರೂ ಇದ್ದರೆ ಒಮ್ಮೊಮ್ಮೆ ಬರ್ತಾನೆ. ಚಂಬು ಈಕೊಳ್ಳಿ, ಇವ ನೋಡಿ ಕಿರ್ಚುದು, ನಮ್ಮ ಚಿಕ್ಕದು ಕಜ್ಜ, ಯುವರಾಜ ಮುರ್ರು ಒಟ್ಟಿಗೆ ಅಣ್ಣ ಮತ್ತು ತಮ್ಮ. ಇಲ್ಲಿ ತುಂಬ ಜಾಗ ಉಂಟು. ಮತ್ತು ಕೂತ್ಕೊಳ್ಳಿಕ್ಕೆ ಇದು ನೋಡಿ ಸಿಪ್ಪೆ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಬಿಸಿ ಸಹ ಮಳೆ ಬರುವಾಗ ಖುಷಿ ಆಗ್ತದೆ. ಅಲ್ಲ ಕಜ್ಜು, ಮುದ್ದು ಕಜ್ಜು.
ಬಾ, ನೀನು ತಲುಪುವುದಿಲ್ಲ ನಂಗೆ ಮುಟ್ಲಿಕ್ಕೆ. ಇವಾದರೂ ಸಿಗ್ತಾನೆ. ಬೆಳಿಗ್ಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಇಲ್ಲಿ ಹಾಕಿದ್ದೇನೆ. ನಾನೇ ಅವತ್ತು ಕೂಡ ಈ ಮೊನ್ನೆಯಿಂದ ಮಳೆ ಶುರು ಆಯ್ತಲ್ಲ, ಆಮೇಲಿಂದ ನಾನು ಹೊರಗಡೆ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕೋದೇ ಇಲ್ಲ. ಮಳೆ ಇಷ್ಟೊತ್ತಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲಲ್ಲ, ಅದಕ್ಕೋಸ್ಕರ ಇಲ್ಲೇ ಹಾಕೋದು. ಇಲ್ಲಿ ಅದಕ್ಕಿಂತ ಚೆಂದ ಒಣಗ್ತದೆ. ಮತ್ತು ಮಳೆ ಬರುವಾಗ ನಾವು ತೋಟದಲ್ಲಿ ಎಲ್ಲಾದರೂ ಇದ್ದರೆ ಬಟ್ಟೆ ತೆಗಿಬೇಕು ಅಂತ ಹೇಳಿ ಓಡಿ ಬರಲಿಕ್ಕಿಲ್ಲ. ಬಟ್ಟೆ ಒಣಗಿಸ್ಲಿಕ್ಕೆ ಹಾಕಿದ್ದುಂಟು, ಮಳೆಗೆ ಒದ್ದೆ ಆಗ್ತದೆ, ಅದನ್ನು ತಗೊಂಡೋಗಿ ಒಳಗಿಡಬೇಕು ಅಂತ ಚಿಂತೆ ಇಲ್ಲ. ಯಾವಾಗ ಬೇಕಾದರೂ ಇಲ್ಲಿಂದ ತಗೊಂಡು ಹೋಗ್ಬೋದು. ಹಾಗೆ ಬೆಳಗ್ಗಿನ ಬಟ್ಟೆ ವಾಶ್ ಮಾಡಿ ಆಯಿತು, ಇನ್ನು ತೋಟಕ್ಕೆ ಹೋಗೋದು. ತೋಟಕ್ಕೆ ಬಂದಿದ್ದೆ ನಾನು. ಇಲ್ಲಿದ್ದೇನೆ ಒಂದು ಸೈಡಲ್ಲಿ ಸೊಗೆ ಕಡಿತ. ನನ್ನೊಟ್ಟಿಗೆ ಈ ಹೊಸ ಇದ್ದಾನೆ. ನಾನು ಎಂತ ಸಹ ಬಗ್ಲಿಕ್ಕಿಲ್ಲ, ಅಂದರೆ ಎಂತಾದರೂ ಉಂಟನ್ನು ನೋಡಲಿಕ್ಕಿಲ್ಲ. ಅದಕ್ಕೆ ಮುಂಚೆ ಇವನಿಗೆ ಮಿಡತ್ತೆ ಅಂತ. ಇವ ಒಂದು ಬಿಡೋದೇ ಇಲ್ಲ ನೋಡಿ. ಈಗ ಮಾಡ್ತೀನಿ, ಈಕೊಳ್ಳಿ. ಮಿಡತೆ ಹಿಡ್ದಿದ್ದೇನೆ ಅಂತಲೇ ಅಂದ್ಕೊಳ್ಳೋದು ಇವ. ಅಮ್ಮ ನೋವಾಗ್ತದೆ ಬಡ್ಡು. ಇವನು ತೋಟದಲ್ಲಿರುವಷ್ಟು ಆ್ಯಕ್ಟಿವ್ ಮನೇಲಿರುವುದಿಲ್ಲ, ಅಷ್ಟು ಬೊಬ್ಬೆ ಇವನದು. ಶಂಭುನ ಇವ್ರು ಕರೆದ್ರು, ಈಗ ಹೋದ ನೋಡಿ ಅಲ್ಲಿ. ಮಗೊಳ್ಳಿ ತಿಂದ ಇನ್ನೂ ಸಹ ಉಂಟಾ ಅಂತ ಕೇಳಿದವ ನುಂಗಿದ. ನಾವು ತೋಟಕ್ಕೆ ಹೋಗಿ ಸೊಗೆ ಕಡ್ದು ಬಂದ್ವಿ. ಪೂರ್ತಿ ತೋಟ ಆಗಲಿಲ್ಲ ಆಯಿತಾ, ಇನ್ನು ನಾಳೆ ಸಹ ಕಂಟಿನ್ಯೂ ಮಾಡ್ಬೋದು. ಹಾಗೆ ಒಂದು ಪೋರ್ಷನ್ ಆಯಿತು ಅಂತ ಹೇಳ್ಬೋದು. ಕಾಲು ಭಾಗ ಹಾಫ್ ಆನ್ ಅವರಲ್ಲಿ ಬಂದ್ವಿ ತೋಟದಿಂದ. ಇನ್ನು ನಮಗೆ ಸೌತಾಡ್ಕಕ್ಕೆ ಹೋಗಲಿಕ್ಕುಂಟು. ನಾನು ಮತ್ತು ಇವರಿಗೆ ನಾವು ಮದುವೆ ಆದಮೇಲೆ ಒಂದು ಸಲ ಹೋಗಿದ್ದೆವು, ಅದರ ನೆಕ್ಸ್ಟ್ ಹೋಗಲಿಕ್ಕೆ ಆಗಿರಲಿಲ್ಲ. ಹಾಗೆ ಇವತ್ತು ಇವರಿಗೆ ರಜೆ ಉಂಟಲ್ಲ, ಹೋಗಿ ಬರುವ ಅಂತ, ಹೋಗಿ ಅಲ್ಲಿ ಊಟ ಮುಗಿಸಿ ಬರುವ ಅಂತ. ಮತ್ತು ಅಲ್ಲಿಂದ ಒಮ್ಮೆ ಬರುವಾಗಲೇ ಕಡಬಕ್ಕೆ ಸಹ ಹೋಗಿ, ಅಲ್ಲಿ ಇವತ್ತು ಹಲಸು ಮೇಳ ಆಗ್ತಾ ಉಂಟಂತೆ. ಹಾಗೆ ಅಲ್ಲಿ ಸಹ ಒಮ್ಮೆ ಹೋಗಿ ಬರುವ. ಇನ್ನೂ ಸ್ನಾನ ಮಾಡಿ ರೆಡಿಯಾಗಿ ಹೊರಡ್ದು. ಸ್ನಾನ ಮಾಡಿ ರೆಡಿಯಾಗಿ ಆಯಿತು. ಇದು ಡ್ರೆಸ್ ಏನು ಹೊಸ್ತಲ್ಲ ಆಯಿತಾ, ನಂದು ತುಂಬ ಹಳೆಯದು ಡ್ರೆಸ್ಸು. 2020ರಲ್ಲಿ ತಗೊಂಡದ್ದು ಒಂದು ಫಂಕ್ಷನ್ಗೆ ಅಂತ ಹೇಳಿ. ಮತ್ತು ಇದನ್ನು ನಾನು ಡಿಗ್ರಿಯಲ್ಲಿರುವಾಗ ನನ್ನ ಫೇರ್ವೆಲ್ಗೆ ಕೂಡ ಹಾಕಿದ್ದೆ, ಅಂದರೆ ಲಾಸ್ಟ್ ಡೇ ಇರ್ತದಲ್ಲ ಆ ದಿವಸ ಕೂಡ ಹಾಕಿದ್ದೆ. ಹಾಗೆ ಇವಾಗಲೂ ಕೂಡ ಹಾಕ್ತೇನೆ ಅಂದರೆ ನಾನು ಇದೇ ಥರ ಇದ್ದೇನೆ, ಮುಂಚಿನ ಥರನೇ ಇದ್ದೇನೆ ಅಂತ. ಒಂದು ಸ್ವಲ್ಪ ನನಗೆ ಇಲ್ಲಿ ಸೊಂಟದ ಹತ್ರ ಸ್ವಲ್ಪ ಟೈಟ್ ಆಗ್ತದೆ, ಬಿಟ್ಟರೆ ಸ್ವಲ್ಪ ಹೌದಾ ಅಲ್ವಾ ಅಂತ ಅಷ್ಟೇ. ಅದೇ ಥರ ಇದ್ದೇನೆ ನಾನು. ಮತ್ತು ನನಗೆ ಈ ಡ್ರೆಸ್ ಅಂದರೆ ಇಷ್ಟ, ನನಗೆ ಈ ಕಲರ್ ಬೇಕು, ನಂಗೆ ಅದೇ ಡ್ರೆಸ್ ಬೇಕಂತ ಹೇಳಿಯೇ ನಾವು ತಗೊಳ್ಳೋದು. ಹಾಗೆ ಇನ್ನೊಂಥರ ಮೆಮೊರಿ ಹಳೆತ್ತಿದ್ದು. ಹಾಗೆ ರೆಡಿಯಾಗಿ ಆಯಿತು, ಇನ್ನು ಹೊರಡ್ದು. ಹೀಗೆ ಕೂದಲೆಲ್ಲ ಬಿಟ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಮತ್ತು ನೀವು ಹೇಳ್ಬೋದು, ಅನ್ನು ಸ್ಯಾರಿ ಉಟ್ಕೊಂಡು ಹೋಗಿ ಫಂಕ್ಷನಿಗೆ ಹೋಗುವಾಗ, ಇಲ್ಲಾದರೆ ದೇವಸ್ಥಾನಕ್ಕೆ ಹೋಗುವಾಗ ಅಂತ. ನಂಗೆ ಬೈಕಲ್ಲಿ ಸ್ಯಾರಿ ಉಟ್ಟು ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆಯಿತಾ. ಮದುವೆ ಆದ ಹೊಸದರಲ್ಲಿ 1 ವರ್ಷ ಎಲ್ಲಿ ಫಂಕ್ಷನಿಗೆ ಹೋಗುವಾಗ ಸಹ ನಾನು ಸ್ಯಾರಿ ಉಟ್ಟೇ ಹೋಗ್ತಿದ್ದದ್ದು. ಬೈಕಲ್ಲಿ ಒಂದು ಸೈಡ್ ಕೂರಿದು ಒಂದು ಸ್ವಲ್ಪ ಕಷ್ಟ ನನಗೆ, ಅದಕ್ಕೋಸ್ಕರ ಸ್ಯಾರಿ ಉಟ್ಟು ಹೋಗೋದಿಲ್ಲ ನಾನು. ನನಗೆ ಕಂಫರ್ಟೇಬಲ್ ಅನಿಸೋದಿಲ್ಲ. ಮತ್ತು ನಾವು ದೇವಸ್ಥಾನಕ್ಕೆ ಹೋಗೋದಂತಾರೆ ಉಡ್ಬೋದಿತ್ತು, ದೇವಸ್ಥಾನದಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಕಡಬಕ್ಕೆ. ಹಾಗೆ ಅಲ್ಲಿಂದ ಹೋಗಿ ಬರುವಾಗ ಹೀಗೆ ಇರುವುದಿಲ್ಲ, ಬಿಸಿಲು ತಾಗಿ ಬೇವರಿ ಎಲ್ಲ ಸಹ ಹೋಗಿರ್ತದೆ. ಹಾಗೆ ಇವರು ರೆಡಿ ಆಗ್ತಿದ್ದಾರೆ.
ಜೋರು ಬರ್ತಾ ಉಂಟು. ಈಗ ನಾವು ಕಡಬಕ್ಕೆ ಬಂದೆವು, ಹಲಸು ಮೇಳಕ್ಕೆ. ಎಂತೆಲ್ಲ ಉಂಟು ಅಂತ ನೋಡುವ ಬನ್ನಿ. ಗ್ರೋ ಬ್ಯಾಗ್ ಇದು, ಜಾಗ ಇಲ್ಲದವರೆಲ್ಲ ಇದನ್ನು ಉಪಯೋಗ ಮಾಡ್ತಾರೆ. ಎಲ್ಲ ಹೋಮ್ ಮೇಡ್ ಉಂಟು, ಹಲಸಿನ ಹಣ್ಣಿದು ಹಲ್ವಾ, ಎಂತಾಗ ವಿವಿಧ ತರಕಾರಿಗಳು ಉಂಟು, ಹೂ ಗಿಡ, ಸೇವಂತಿಗೆದ ಗಿಡ, ಮೆಷಿನಿಂಗ್ ಎಲ್ಲ ಉಂಟು, ಕೃಷಿದು ಪಂಪು ಮತ್ತು ಹುಲ್ಲೆರಿಯುದು, ದೋಂಟಿ, ಹಲಸಿನ ಹಣ್ಣಿನ ದೋಸೆ ಇಲ್ಲಿ ಲೈವ್ ಆಗಿ ಮಾಡಿ ಸೇಲ್ ಮಾಡ್ತಾರೆ. ನಾವು ಅಪ್ಪನಿಗೆ ತಗೊಂಡೆವು ಕೊಂಡೋಗ್ಲಿಕ್ಕೆ. ನಾವೊಂದು ಮ್ಯಾಂಗೋ ಸ್ಟೀಮಿದು ಗಿಡ ತಗೊಂಡ್ವಿ ಆಯ್ತಾ. ನೋಡಿ, ಇದು ಹಣ್ಣು ನೆಡ್ಲಿಕ್ಕೆ ಅಂತ. ಇದಕ್ಕೆ 350 ರೂಪಾಯಿ ಒಂದು ಗಿಡಕ್ಕೆ. ಸುಮಾರಷ್ಟು ಗಿಡಗಳುಂಟು. ಇದು ನಮ್ಮ ಮನೇಲಿ ಇಲ್ಲ, ನನಗೊಂದು ಬೇಕು ಕಾಸಿಗೆ, ಹಾಗೆ ತಗೊಂಡದ್ದು. ಬೇರೆ ಬೇರೆ ಥರದ ಹಣ್ಣು, ಹಣ್ಣಿನ ಗಿಡ, ಹೂವಿನ ಗಿಡ ಎಲ್ಲ ಸಹ ಉಂಟು. ನಾಳೆ ತನಕ ಉಂಟು, ಆದಿತ್ಯವಾರ. ಫೈನಲಿ ನಾವು ಮನೆಗೆ ತಲುಪಿದ್ವಿ. ಸೌತಡ್ಕಕ್ಕೆ ಹೋಗಿ, ಕಡಬಕ್ಕೆ ಹೋಗಿ ಈಗ ಬಂದದ್ದು ಗಂಟೆ 3:30. ನೋಡಿ ನಮ್ಮನ್ನು ಸಹ ಸ್ವಾಗತ ಮಾಡಲಿಕ್ಕೆ ಸುಮಾರು ಜನ ಇದ್ದಾರೆ. ಕುഞ്ഞു ಸಹ ಬಂದಿದೆ. ಇಲ್ಲಿ ಪಡಿ ತಡ್ಕಂದ ಪಾಯಸ ತಗೊಂಡು ಬಂದೆ ಅಪ್ಪನಿಗೆ. ಅಲ್ಲಿ ಬುತ್ತಿ ತಗೊಂಡು ಹೋಗಿದ್ದೆ ನಾನು ಆಯಿತಾ. ಅವ್ರು ಕೊಟ್ಟರು ಪಾಯಸ. ನೋಡಿ ಎಂಥದ್ದು ಪಾಯಸ ಅಂತ ಗೊತ್ತಿಲ್ಲ, ನಾನು ತಿನ್ನಲಿಲ್ಲ. ನನಗೆ ಊಟ ಮಾಡಿ ಹೊಟ್ಟೆ ತುಂಬಿತು. ತೆಂಗಿನಕಾಯಿದು ಪಾಯಸ, ಸಜ್ಜಿಗೆದು ಪಾಯಸ ಅಂತ ಇದು. ಬಂದು ಚಹಾ ಮಾಡಿದ್ವಿ, ಕಣ್ಣ ಚಹಾ. ಇವರೆಲ್ಲ ಸೌತಡ್ಕ ದೇವಸ್ಥಾನದ್ದು ಪ್ರಸಾದ ತಿಂತಿದ್ದಾರೆ ಅಪ್ಪನಿಗೆ. ಟಿಂಕಿ ಕೊರೋನವರಿಗೆ ಸ್ವಲ್ಪ ಸ್ವಲ್ಪ ಹಾಕಿದ್ವಿ, ಬೆಕ್ಕಳಿಗೆ ಹಾಕಿ ತಿನ್ನಲಿಲ್ಲ. ಪಾಯಸ ಸಹ ತಿಂದರು ಅಪ್ಪ. ನಾನಿದು ಬುತ್ತಿಕೊಂಡು ಹೋಗಿದ್ದೆ, ಮೊನ್ನೆ ಸುಬ್ರಹ್ಮಣ್ಯಕ್ಕೆ ಕೊಂಡೋಗಿದ್ದೆ, ಹಾಗೆ ಪಾಯಸ ತಿಂದರು. ಈಗ ಅಂಜೆ ಕಜ್ಜಾಯ ತಿಂತಾ ಇದ್ದಾರೆ. ಒಬ್ಬರು ಮಾವಿನ ಗಿಡಕ್ಕೆ ಹತ್ತಿದ್ದಾರೆ ಆಯಿತಾ. ಕಜ್ಜ ಹತ್ತಿಸಿದ್ದು ಈಗ ಇಳಿಲಿಕ್ಕೊಂದು ಕಷ್ಟಪಡ್ತಿದ್ದಾನೆ. ಅಕ್ಕ ಮೇಲೆ ಕೂತಿದ್ದಾಳೆ ನೋಡಿ, ಅವಳಿಗೆ ಬರಲಿಕ್ಕೆ ಧೈರ್ಯ ಇಲ್ಲ. ಅಣ್ಣ ಬಂದ, ಅವನಿಗೆ ಹೆದರಿಕೆ ನೋಡಿ. ಕಜ್ಜನಿಗೆ 2 ಬೀಸಬೇಕು. ಕಜ್ಜ ನೋಡಿ ಅಲ್ಲಿ ಹೋಗಿ ಅಮ್ಮನ ಹತ್ರ ಸೇಲೆ ಮಾಡ್ತೀನಿ. ನಂದಿ ಎಲ್ಲ ಇಕೊಳ್ಳಿ ನೋಡಿ, ಇದು ಕಜ್ಜು. ಬಾ ಇಳಿಸ್ಬೇಕಾ? ಮೇಲೆ ಬಾ, ಮೇಲೆ ಬಾ. ಇಲ್ಲಿ ಬಂದರೆ ನಾನು ಹಿಡ್ಕೊಳ್ತೇನೆ, ಬಾ. ಕೂಡ ಈಗ ಒಂದು ಪೆಟ್ಟಿಗೆ ಓಡ್ತಾಳೆ ನೋಡಿ ಅಮ್ಮನ ಹತ್ರ. ಇಕೊಳ್ಳಿ ಅವಳು ಮೊಲದಾಗೆ ಹರ್ಕೊಂಡು ಹೋಗೋದು. ಪುನಃ ದೂರನಾ ನೀನು? ದೂರ ಹೋಗೋದು ಕಜ್ಜು. ಕನ್ನಪಿ ತಂದಿದ್ದೆ, ಬಿಳಿ ಜಂಬು ಸಿಕ್ಕಿದೆ ನೋಡಿ, ದೊಡ್ಡದಾಗ್ತಂತ ಮೊನ್ನೆ ಹೇಳಿದ್ದೆ. ಆಯಿತು, ಇದರದ್ದು ಸೀಸನ್ ಮುಗೀತು, ಕೆಳಗೆ ಬಿದ್ದಿತ್ತು. ಹಾಗೆ ನಾನು ತಗೊಂಡು ಹೋಗುವಂತ ಮೊನ್ನೆ ನೋಡಿದ್ದೆ, ಸೀಸನ್ ಮುಗೀತು. ಜಂಬೋ ಫಲ ಇದು ಪಿಂಕಿದು ತಿಂದು ನೋಡಿ, ಸಿಹಿ ಉಂಟಂತ. ಇದು ದೊಡ್ಡದಾದ್ದು ಸಿಹಿ ಇರ್ತದೆ. ಯಾವುದು ಅದೇ ಇದು? ಸೈಡಿಂದ ಹುಳಿಯಾ ಸ್ಪಾಂಜ್ ಥರ. ಇನ್ನೊಂದು ಇತ್ತು, ಹಾಗೆ ಅಪ್ಪ ಕೊಂಡು ಬರಲಿಕ್ಕೆ ಹೇಳಿದರು. ಬಿದ್ದದ್ದು ಇದು ಹಣ್ಣಾಗಿದೆ. ಹಣ್ಣಾಗಲಿಲ್ಲದ್ರೆ ಹಣ್ಣಾಗೋ ತನಕ ಕಾದು ಮತ್ತೆ ಕೊಯ್ಯೋದು. ಹಣ್ಣಾಗಿದಾ?